ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೋಗ. ಸೊ ಯಾವಾಗಲೂ ನಾವು ಸಕ್ಸಸ್ಫುಲ್ ವ್ಯಕ್ತಿಗಳನ್ನು ನಾವು ನೋಡ್ತಾ ಇರ್ತೀವಿ, ಅಥವಾ ಅವ್ರ ಬಗ್ಗೆ ನಾವು ಗಮನಿಸ್ತಾ ಇರ್ತೀವಿ, ಅಥವಾ ಅವ್ರ ಜೀವನದ ಶೈಲಿಯನ್ನು ನಾವು ಅವಾಗವಾಗ ನೋಡಿ ನಮಗೆ ಒಂಥರದ ವಿಭಿನ್ನತೆ ಅವ್ರ ಹತ್ರ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ಇವತ್ತು ಯಾರೆಲ್ಲರೂ ಸಕ್ಸಸ್ಫುಲ್ ಇದ್ದಾರೆ ಅವರು ಒಂದು ಕಾಲಕ್ಕೆ ಅಂದ್ರೆ ಶೂನ್ಯದ ಜರ್ನಿಯಲ್ಲಿ ಅವರು ಸಮೇತ ಅನ್ಸಕ್ಸಸ್ಫುಲ್ ಇದ್ರು. ಈ ವಿಷಯವನ್ನು ನಾನು ನಿಮಗೆ ಹೇಳೋದಿದೆ. ಹಾಗಾಗಿ ನಾವು ನೋಡಿದ ತಕ್ಷಣ ಅವ್ರ ಪ್ಯಾಟರ್ನಲ್ಲಿ ನಮ್ಮ ಮೈಂಡಲ್ಲಿ ಏನು ಫಿಕ್ಸ್ ಮಾಡ್ಕೊಂಡಿರ್ತೀವಿ ಅಂದ್ರೆ ಅವ್ರು ಸಕ್ಸಸ್ಸೇ ಇದ್ದಾರೆ. ಬಟ್ ಅವ್ರ ಬೈ ಬರ್ತ್ ಸಕ್ಸಸ್ ಇರಲಿಲ್ಲ. ಅವ್ರು ಲರ್ನಿಂಗ್ ಮಾಡೋದ್ರ ಮೂಲಕ, ಡೆಡಿಕೇಶನ್ನ ಮೂಲಕ, ಸಮಯವನ್ನು ಪಾಲನೆ ಮಾಡೋದ್ರ ಮೂಲಕ, ತಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದ್ರ ಮೂಲಕ, ಲರ್ನಿಂಗನ್ನು ಮಾಡೋದ್ರ ಮೂಲಕ, ಈ ರೀತಿ ಎಲ್ಲ ರೀತಿಯ ವಿಭಿನ್ನವಾದ ಅಭ್ಯಾಸಗಳನ್ನು ಅವ್ರವ್ರ ಜೀವನದಲ್ಲಿ ಏನು ಮಾಡಿದ್ರು ಅಂದ್ರೆ ಪರಿವರ್ತನೆ ಮಾಡಿಕೊಂಡ್ರು, ಅದು ಉದ್ದೇಶಪೂರ್ವಕವಾಗಿ. ಹಾಗಾಗಿ ಯಾರು ಝೀರೋ ಇದ್ದಿರ್ತಾರ ಅವ್ರು ಹೀರೋ ಆಗುವಂತ ಈ ಜರ್ನಿಯಲ್ಲಿ ನಡುವೆ ಅವ್ರು ಏನು ಮಾಡಿರ್ತಾರೆ ಅಂದ್ರೆ ತಯಾರಿ ಮಾಡ್ಕೊಂಡಿರ್ತಾರೆ. ತಮ್ಮನ್ನ ತಾವು ಹೀರೋ ಮಾಡ್ಕೊಳ್ಳೋದಕ್ಕೆ, ಶಿಖರದ ಕಡೆಗೆ ಹೋಗೋದಕ್ಕೆ ಅವರು ತಯಾರಿ ಮಾಡ್ಕೊಂಡಿರ್ತಾರೆ. ಆದ್ರೆ ಸಾಮಾನ್ಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದ್ರೆ ಶೂನ್ಯದಿಂದ ಪುನಃ ಮತ್ತೆ ಶೂನ್ಯದ ಕಡೆಗೆ ಹೋಗ್ತಾರ ಹೊರತಾಗಿ ಆ ತಯಾರಿಯ ಅವಧಿ ಇರುತ್ತೆ ನೋಡ್ರಿ, ಅದು ಬಹಳ ಕಡಿಮೆ ಆಗಿರುತ್ತೆ ಅಥವಾ ಇರೋದೇ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರೆ ಇವತ್ತು ನಾನು ಸಕ್ಸಸ್ಫುಲ್ ಆಗಿಲ್ಲ ಅನ್ನುವಂಥದ್ದು ಏನಾದರೂ ದುಃಖ ನಿಮಗಿದೆ ಅಥವಾ ಬಹಳ ಅದ್ರ ಬಗ್ಗೆ ನಿಮಗೆ ಬಹಳ ಟೆನ್ಷನ್ ಮಾಡ್ಕೊಳ್ತೀರಿ ಅಂದ್ರೆ ನೀವು ಯಾವುದೇ ಉದಾಹರಣೆಯನ್ನ ತಗೋರಿ. ಈಗ ಲತಾ ಮಂಗೇಶ್ಕರ್ ನೀವೇನಾದರೂ ತಗೊಂಡ್ರ, ಲತಾ ಮಂಗೇಶ್ಕರ್ ಸಕ್ಸಸ್ ಆಗದೆ ಇರೋಕ್ಕಿಂತ ಮುಂಚೆ ಬೈ ಬರ್ತ್ ಅನ್ಸಕ್ಸಸ್ಫುಲ್. ಅವರು ಮೊದಲೇನು ಬರ್ತಾ ಇರಲಿಲ್ಲ. ಅವ್ರ ಹತ್ರ ಗುರು ಇದ್ರು, ಕೋಚು, ಗೈಡು, ಗಾಯನವನ್ನ ಕಲ್ತರು, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಸಣ್ಣ ಸಣ್ಣ ವೇದಿಕೆಯಿಂದ ಪ್ರಾರಂಭ ಮಾಡಿದ್ರು. ಒಂದೇ ಸಲಕ್ಕೆ ಅವ್ರಿಗೆ ನ್ಯಾಷನಲ್ ಲೆವೆಲ್ನ ದೊಡ್ಡ ದೊಡ್ಡ ಸ್ಟೇಜ್ಗಳು ಅವರಿಗೂ ಸಮೇತ ಸಿಗ್ಲಿಲ್ಲ. ಶೂನ್ಯದಿಂದನೇ ಒಂದು ಸಣ್ಣ ಇಂಥದ್ದೊಂದೇ ಕೋಣೆಯಲ್ಲಿ ಸಣ್ಣದೊಂದು ರಾಗದ ಮೂಲಕ ತಮ್ಮ ಗಾಯನವನ್ನ ಪಡಿಸ್ತಾ ಒಂದು ದಿನ ಅವ್ರು ಏನ್ ಮಾಡಿದ್ರು, ದೊಡ್ಡ ಲೆವೆಲ್ನಲ್ಲಿ ಯೋಚನೆ ಮಾಡಿದ್ರು, ದೊಡ್ಡದಾಗಿರುವಂತ ಸಕ್ಸಸ್ ಅನ್ನ ಮಾಡಿದ್ರು. ಅದೇ ರೀತಿ ಸಚಿನ್ ತೆಂಡೂಲ್ಕರ್ನು ಸಮೇತ ತಮ್ಮದೇ ಓಣಿಯಲ್ಲಿ ಸಣ್ಣ ಒಂದು ಬ್ಯಾಟ್ ಅನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರು. ಅಲ್ಲಿಂದ ಜರ್ನಿ ಪ್ರಾರಂಭ ಆಗಿ 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 ಇವತ್ತು ವರ್ಲ್ಡ್ ಕ್ಲಾಸ್ ನಲ್ಲಿ ಅವರು ಆಟ ಆಡ್ತಾ ಇರುವಂತದ್ದನ್ನ ಎಲ್ಲರಿಗೂ ಗೊತ್ತು. ನೀವು ವಿರಾಟ್ ಕೊಹ್ಲಿಯನ್ನ ತಗೋಬಹುದು, ಇಲ್ಲ ಅದಾನಿ ಅವರನ್ನ ತಗೋರಿ, ಶೂನ್ಯದಿಂದನೇ ಅವರು ಪ್ರಾರಂಭ ಮಾಡಿದ್ದು. ರಿಲಯನ್ಸ್ ಅನ್ನು ತಗೋರಿ, ನೀವು ಶೂನ್ಯದಿಂದನೇ ಪ್ರಾರಂಭ ಮಾಡಿದ್ದು. ಆದ್ರೆ ನಮ್ಗೆ ಏನಾಗಿದೆ, ನಮಗೆ ಶಿಖರನೇ ಬೇಕಾಗಿದೆ. ಶೂನ್ಯದ ಈ ಜರ್ನಿ ಇದೆ ನೋಡ್ರಿ, ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಈ ಲರ್ನಿಂಗ್ ಆಟಿಟ್ಯೂಡ್ ಇದೆ ನೋಡ್ರಿ, ಇದು ನಮಗೆ ಬೇಕಾಗಿಲ್ಲ. ಹಾಗಾಗಿ ನೆನ್ಪಿಡ್ರಿ, ನೀವೇನಾದ್ರೂ ಸಕ್ಸಸ್ ಆಗಬೇಕಂದ್ರ ಸಕ್ಸಸ್ನ ಪೇನ್ಫುಲ್ ಜರ್ನಿ ಇದೆ ನೋಡ್ರಿ, ಆ ಜರ್ನಿಯನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಈಗ ಸಕ್ಸಸ್ಫುಲ್ನ ಜರ್ನಿಯಲ್ಲಿ ಏನ್ ಬರುತ್ತೆ, ನಮ್ಮ ಬಿಹೇವಿಯರ್ ಪ್ಯಾಟರ್ನ್ ಇರುತ್ತೆ ನೋಡ್ರಿ, ಅದು ಚೇಂಜ್ ಮಾಡಬೇಕು. ಅಂದ್ರೆ ನಮ್ಮ ಸ್ವಭಾವದಲ್ಲಿ ಪರಿವರ್ತನೆ ಮಾಡಬೇಕು. ಇಲ್ಲಿ ತನಕ ನಾನು ಏನನ್ನ ಲರ್ನ್ ಮಾಡೀನಿ ಅಂತ ಅಥವಾ ನಾನು ಏನನ್ನ ಕಲ್ತೀನಿ ಅದು ನನಗೆ ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಈಗ ಇದಕ್ಕಿಂತ ಎಕ್ಸ್ಟ್ರಾ ನನಗೆ ಮುಂದೆ ಹೋಗ್ಬೇಕಂದ್ರ ಎಕ್ಸ್ಟ್ರಾ ನಾನು ಲರ್ನ್ ಮಾಡಬೇಕು. ನೀವಿವತ್ತು 10,000 ಇನ್ಕಮ್ ಮಾಡ್ತಾ ಇದ್ದೀರಿ, 50,000 ಇನ್ಕಮ್ ಮಾಡ್ತಾ ಇದ್ದೀರಿ, 1,00,000 ಇನ್ಕಮ್ ನಿಮ್ಗಿದೆ ಅಂದ್ರ ಅಷ್ಟು ನಿಮ್ಗೆ ಲರ್ನಿಂಗ್ ಇದೆ ಅಂತ ಅರ್ಥ. ನೀವು 1,00,000ದಿಂದ 2,00,000ಕ್ಕೆ ಬರಬೇಕು ಅಂದ್ರ 2,00,000ದ ಲರ್ನಿಂಗ್ ನಿಮ್ಮ ಹತ್ರ ಏನಿದೆ ಯೋಚನೆ ಮಾಡ್ರಿ. ಆ ಸ್ಟ್ರಾಟಜಿಯನ್ನ ನೀವು ಅರ್ಥ ಮಾಡ್ಕೊಡ್ರಿ. ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್, ಯೂನಿವರ್ಸ್ ಏನಾದ್ರೂ ನಿಮ್ಮನ್ನ ನೋಡಿದ ತಕ್ಷಣ ಎಸ್ ಅನ್ನುತ್ತಾ, ಎಸ್ ಇವ್ರಿಗೆ 2,00,000 ನಾನು ಮಂತ್ಲಿ ಕೊಡ್ಬೇಕಂತ ಯೋಚನೆ ಮಾಡ್ಬೋದಾ? ಇಲ್ಲ. ಯಾಕಿಲ್ಲ? ನನ್ನ ಹತ್ರ ಆ ಸ್ವಭಾವನೆ ಇಲ್ಲ. ಹಾಗಾಗಿ ನಿಮ್ಮ ಆಟಿಟ್ಯೂಡ್ ನಲ್ಲಿನೇ ಸಕ್ಸಸ್ ಅನ್ನುವಂಥದ್ದು ಏನ್ ಮಾಡ್ಬೇಕಂದ್ರ ನಾವು ಕನೆಕ್ಟ್ ಮಾಡ್ಬೇಕಾಗುತ್ತೆ. ಸಣ್ಣ ಸಣ್ಣದೇ ಪರಿವರ್ತನೆಗಳು, ಬೆಳಗ್ಗೆ ಏಳುವುದರಿಂದ ಹಿಡಿದು ಮಾಡುವಂತ ಪರಿವರ್ತನೆ ರಾತ್ರಿ ಮಲಗೋ ತನಕ. ಸಾಮಾನ್ಯ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ, ನೀವು ಅದನ್ನೇ ಮಾಡಿದ್ರ ನೀವು ಸಮೇತ ಏನಾಗ್ತೀರಂದ್ರ ಸಾಮಾನ್ಯರೇ ಆಗ್ತೀರಿ. ಹಾಗಾಗಿ ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ ಇದೆ ನೋಡ್ರಿ, ಅದು ಅಸಾಮಾನ್ಯವಾಗಿ ಕ್ರಿಯೇಟ್ ಮಾಡೋದನ್ನ ಕಲೀರಿ. ಯಾರು ಏನ್ ಮಾಡ್ತಾರೆ ಅದನ್ನ ಬಿಟ್ಟಾಕ್ರಿ, ನೀವು ಹೊಸದಾಗಿ ಮಾಡೋದಕ್ಕೆ ಶುರು ಮಾಡಿ ನಿಮ್ಮದೇ ಒಂದು ಮಾರ್ಗವನ್ನ ತಯಾರು ಮಾಡ್ಕೊಳ್ಬೋದು. ಆದ್ರೆ ಅದಕ್ಕಾಗಿ ನಮಗೆ ಒಬ್ಬರ ಮಾರ್ಗದರ್ಶನದ ಅಗತ್ಯ ಇದೆ. ಅವರಿಗೆ ಹೇಳ್ತೀವಿ ನಾವು ಕೋಚ್ ಅಂತೀವಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ನಮ್ದಂತೂ ಸ್ಪೆಷಲಿ ಟ್ರೈನಿಂಗ್ ಇಂಡಸ್ಟ್ರಿ ಇದೆ ನೋಡ್ರಿ, ಇಲ್ಲಿ ವಿದೌಟ್ ಕೋಚ್ ಸಕ್ಸಸ್ ಇದೆ ನೋಡ್ರಿ, ಅದು ಝೀರೋ ಇದೆ. ಪ್ರತಿಯೊಬ್ಬ ಯಾರೇ ಸಕ್ಸಸ್ಫುಲ್ ಟ್ರೈನರ್ ನಿಮಗೆ ಕಾಣ್ತಾ ಇದ್ದಾರೆ, ಇವತ್ತು ಮಂತ್ಲಿ ಬಹಳಷ್ಟು ಅವ್ರು ಅರ್ನ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಹಿಂದೆ ಬಹಳ ದೊಡ್ಡ ಜನ ಬೆಂಬಲ ಅವ್ರ ಹತ್ರ ಇದೆ, ಬಹಳಷ್ಟು ಸಬ್ಸ್ಕ್ರೈಬರ್ ಅವ್ರ ಹತ್ರ ಇದ್ದಾರೆ, ನೋಡುವಂತ ವಾಚಿಂಗ್ ಟೈಮ್ ಅವ್ರು ಹೆಚ್ಚಿಗಿದೆ ಅಂದ್ರ ಅವರ ಕೋಚ್ ಅವ್ರಿಗೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ರೆಡಿ ಮಾಡಿದ್ದಾರೆ ಅಂತ. ಹಾಗಾದ್ರ
ನಿಮ್ಮ ಕೋಚ್ ನಿಮ್ಗೆ ರೆಡಿ ಮಾಡ್ತಾ ಇದ್ದಾರಾ ಇಲ್ಲ ಯೋಚನೆ ಮಾಡ್ರಿ. ಅಥವಾ ನಿಮ್ಮ ಹತ್ರ ಕೋಚೇ ಇಲ್ಲ ಅಂತ ಏನಾದ್ರೂ ಇದ್ರೆ ನಾನು ಹೇಳ್ತೀನಿ, ಇವತ್ತಿನ ಪ್ರೆಸೆಂಟ್ ವ್ಯವಸ್ಥೆಯಲ್ಲಿ ನೀವು ಸಕ್ಸಸ್ ಅಂತಿದೆ ನೋಡ್ರಿ, ಅದು ವಿದೌಟ್ ಕೋಚ್ ಅದು ಸಾಧ್ಯನೇ ಇಲ್ಲ. ರೀಸನ್ ಏನು ಅಂದ್ರೆ ನಮ್ಮ ಮನುಷ್ಯರ ಸ್ವಭಾವ ಇರುತ್ತೆ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ಪ್ರಾರಂಭದಲ್ಲಿ ಬಹಳ ಉತ್ಸಾಹ ಇರುತ್ತೆ ನಮಗೆ. ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ಅದು ಮಾಡ್ಬೋದು, ಇದು ಮಾಡ್ಬೋದು, ಎಲ್ಲರೂ ಯೋಚನೆ ಮಾಡ್ತೀವಿ. ಎಷ್ಟು ದಿವಸ? 4 ದಿವಸ, 8 ದಿವಸ. ಅದರ ನಂತರ ಒಳಗಿರುವ ಎನರ್ಜಿ ಇದೆ ನೋಡ್ರಿ, ಅದು ನಿಧಾನಕ್ಕೆ ಕಡಿಮೆ ಆಗೋದಕ್ಕೆ ಶುರು ಆಗುತ್ತೆ. ಯಾವಾಗ ಎನರ್ಜಿ ಲೋ ಆಗುತ್ತೆ ಮತ್ತೆ ಮೊದಲಿನ ವಿಚಾರಕ್ಕೆ ಬಂದ್ಬಿಡ್ತೀವಿ. ಮೊದಲಿನ ಸ್ವಭಾವ, ಮೊದಲಿನ ಪರಿಸ್ಥಿತಿ, ಮೊದಲಿನ ಬಿಹೇವಿಯರ್ ಪ್ಯಾಟರ್ನ್ ಮತ್ತೆ ಸೇಮ್ ಬರುತ್ತೆ. ಮತ್ತೆ ಅವಾಗ ಯೋಚನೆ ಮಾಡ್ತೀವಿ, ಮತ್ತೆ ಏನ್ ಹೇಳ್ತೀವಿ ಅಂದ್ರೆ ಇದೆಲ್ಲ ನಮ್ಮಂತವ್ರಿಗಲ್ಲ. ಈ ರೀತಿ ನಮ್ಮ ವಿಚಾರಗಳಿಗೆ ನಾವೇ ನೆಗೆಟಿವ್ ಥಾಟ್ಸ್ ಅನ್ನ ಕೊಟ್ಟು ಅಲ್ಲಿ ಕನ್ಫರ್ಮ್ ಮಾಡಿಸ್ತೀವಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ, ಇದು ನಮ್ಗೆ ಆಗೋದಿಲ್ಲ. ಹಾಗಾದ್ರೆ ಜಗತ್ತಲ್ಲಿ ಇಂಥವರಿಗೆ ಬದಲಾವಣೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಬದಲಾಯಿಸೋದಕ್ಕೆ ಸಾಧ್ಯ ಇದೆ ಅಂದ್ರ ಯಾರು ಬದಲಾಗೋದಕ್ಕೆ ಇಷ್ಟಪಡ್ತಾರೆ, ಯಾರು ನಿರಂತರವಾಗಿ ಲರ್ನಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಯಾರು ತಮ್ಮ ಬಿಹೇವಿಯರ್ ಪ್ಯಾಟರ್ನ್ ಅನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ದೊಡ್ಡ ಪರಿವರ್ತನೆಯನ್ನ ತರೋದಕ್ಕೆ ಯಾರು ಇಷ್ಟಪಡ್ತಾರೆ ನೋಡ್ರಿ, ಅವ್ರು ಮಾತ್ರ ಸಕ್ಸಸ್ ಆಗ್ತಾರೆ. ಸೊ ಹಾಗಾಗಿ ಈ ಸಕ್ಸಸ್ನ ಜರ್ನಿಯಲ್ಲಿ ಪ್ರತಿದಿನ ಒಂದು ಸ್ವಭಾವದ ಮೇಲೆ ನೀವು ಕಾರ್ಯವನ್ನ ಮಾಡೋದಕ್ಕೆ ಶುರು ಮಾಡಿ. ಇವತ್ತೇನ್ ಮಾಡ್ತೀರಿ? ಇವತ್ತೇನ್ ಮಾಡ್ಬೇಕು? ಒಂದು ಪುಸ್ತಕವನ್ನ ತೆಗೆದು ಕೇವಲ 1 ಪುಟ ಓದಿದ್ರು ಸಾಕು, ನೀವು 30 ದಿನದಲ್ಲಿ 30 ಪುಟ ಓದಿರ್ತೀರಿ. ಮಿನಿಮಮ್ ಈಗ 1-2 ತಿಂಗಳಲ್ಲಿ 1 ಪುಸ್ತಕ ಓದಿದ್ರು ಸಮೇತ ಮುಂದಿನ ಜರ್ನಿ ಇರುತ್ತೆ ನೋಡ್ರಿ, ಅದು ಮತ್ತೆ ಸ್ಪೀಡ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನಿಮ್ಮದೇ ಆಗಿರುವಂತ ಒಂದು ಶೆಡ್ಯೂಲ್ ಅನ್ನ ರೆಡಿ ಮಾಡ್ರಿ. ಬೆಳಗಿನಿಂದ ಸಂಜೆ ತನಕ ನಾವು ಎಲ್ಲೆಲ್ಲಿ ಸಮಯ ಹಾಕ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲ. ಬೇಕಾಬಿಟ್ಟಿಯಾಗಿರುವಂತಹ ಸಮಯ ಇದೆ ನಮ್ಮ ಹತ್ರ, ವೇಸ್ಟ್ ಟೈಮ್ ಜಾಸ್ತಿ ಆಗ್ತಾ ಇದೆ ನಮ್ದು. ಆಮೇಲೆ ಸಮಯ ಸೋರಿಕೆ ಅಂತ ಇರುತ್ತೆ, ಅಂದ್ರೆ ನನ್ನ ಅಮೂಲ್ಯವಾಗಿರುವಂತಹ ಸಮಯವನ್ನ ನಾನು ಎಲ್ಲೋ ಒಂದ್ ಕಡೆ ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸಮಯ ಸೋರಿಕೆ ಆಗ್ತಾ ಇದೆ. ಹಾಗಾಗಿ ಒಬ್ಬ DC ಸಮೇತ 24 ಅವರ್ಸ್ ಇರುತ್ತೆ. ಅದೇ DC ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ವರ್ಕರಿಗೂ ಸಮೇತ 24 ಅವರ್ಸ್ ಇರುತ್ತೆ. ಆದ್ರೆ ಅವ್ರ ವ್ಯಾಲ್ಯೂ ಬೇರೆ, ಇವ್ರ ವ್ಯಾಲ್ಯೂ ಬೇರೆ. ಹಾಗಾಗಿ ನೀವು ನಿಮ್ಮ ವ್ಯಾಲ್ಯೂ ಏನಾದ್ರೂ ಜಾಸ್ತಿ ಮಾಡ್ಕೊಳ್ಬೇಕಂದ್ರ ನಿಮ್ಮ ಸಮಯ ಎಲ್ಲಿ ಹೋಲ್ ಆಗ್ತಾ ಇದೆ, ಎಲ್ಲಿ ಹಾಳಾಗ್ತಾ ಇದೆ, ಎಲ್ಲಿ ಲಿಕೀಸ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ ಅಲ್ಲಿ ಒಂದು ಪಾಸಿಟಿವ್ ವರ್ಕ್ ಅನ್ನ ಮಾಡೋದಕ್ಕೆ ಶುರು ಮಾಡ್ರಿ. ಆನಂತರ ನೋಡ್ರಿ ನಿಮ್ಮ ಜೀವನ ಎಷ್ಟು ಪರಿವರ್ತನೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮೆಲ್ಲರಿಗೆ ಹೇಳೋದೇನು, ನಾನು ಇವತ್ತು ಏನಾದರೂ ನಿಮ್ಮ ಎದುರಿಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ನನಗೆ ಈ ಕೋಚಿಂಗ್ ಇಂಡಸ್ಟ್ರಿ ಅಂತಿದೆ ನೋಡ್ರಿ, ಅದು ಭಾಳ ಸಪೋರ್ಟ್ ಮಾಡಿದ್ರು. ಇವತ್ತು ನಾವು ಸಮೇತ ಅದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ನನಗೂ ಒಂದಿಷ್ಟು ಅನುಭವಗಳು ಬಂದಿವೆ. ನಮ್ಮಲ್ಲಿರುವಂತಹ ಒಗ್ಗಟ್ಟಿದೆ ನೋಡ್ರಿ, ಅದು ಭಾಳ ಕಡಿಮೆ ಆಗಿದೆ. ಅದರ ಮೇಲೆ ನಾವು ಒಂದಿಷ್ಟು ವರ್ಕನ್ನು ಮಾಡೋಣ ಅಂತೇಳಿ ಹೇಳ್ತಾ, ಇನ್ನೂ ಹೆಚ್ಚಿನ ಏನಾದರೂ ಮಾಹಿತಿ ನಿಮಗೆ ಬೇಕಾದಲ್ಲಿ ಇನ್ನೀಗ ನಾವೇನು ಮಾಡ್ತಾ ಇದ್ದೀವಿ, ಲೈಫ್ನ 7 ಏರಿಯಾದಲ್ಲಿ ಯಾವ ರೀತಿ ಸಕ್ಸಸ್ ಆಗಬೇಕು ಅನ್ನುವಂಥ ಹೊಸ ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಆಸಕ್ತರು ಈ ಕೆಳಗಿನ ನಂಬರ್ಗೆ ಕರೆ ಮಾಡಬೇಕು ಅಂತೇಳಿ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ.